ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವತ್ತು ಜಯಂತಿ. ಅದರ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ 25ನೇ ವಾರ್ಷಿಕ ಬೆಳ್ಳಿ ಮಹೋತ್ಸವ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆತ್ಮೀಯರಾದ ಇವತ್ತಿನ ಉಪನ್ಯಾಸಕರಾದ ಮಾನ್ಯ ಶ್ರೀ ರಾಘವೇಂದ್ರಜಿ ಕಾಗವಾಡೆ ಅವರೇ, ಮಾನ್ಯ ಸಹಕಾರಿ ಭೀಷ್ಮ ಎನ್ನುವ ನಮ್ಮ ಜಿಲ್ಲೆಯ ಶಾಸಕರು ಮತ್ತು ಹಿಂದಿನ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಲಕ್ಷ್ಮಣ್ ಸವದಿ ಅವರೇ, ಮಾನ್ಯ ಮಹಂತೇಶ್ ಕವಟಿಮಠ ಅವರೇ, ಆತ್ಮೀಯ ಮಿತ್ರರಾದ ಹಿಂದಿನ ಲೋಕಸಭಾ ಸದಸ್ಯರಾದ ರಮೇಶ್ ಕತ್ತಿ ಅವರೇ, ಬೆನ್ಕೆ ಅವರೇ, ಮಾಜಿ ಶಾಸಕರಾದ ಮಾಂತಿ ದೊಡ್ಡಗೌಡ ಅವರೇ, ಮಲ್ಲನ ಯಾದವಾಡ್ ಅವರೇ, ಕಡೋಲ್ಕರ್ ಅವರೇ, ವೇದಿಕೆ ಮೇಲೆ ಆದ ಎಲ್ಲ ಮಹಿಳೆಯರೇ, ಈ ಕಾರ್ಯಕ್ರಮದ ಮುಖ್ಯ ಬಿಂದುವಾದ ಆತ್ಮೀಯ ನನ್ನ ಮಿತ್ರರಾದ ಶ್ರೀ ಮಾರುತಿ ಜಿರ್ಲಿ ಅವರೇ, ಅವರ ಚಿರಂಜೀವರು ಈ ಸಂಸ್ಥೆಯ ಅಧ್ಯಕ್ಷರಾದ ಭೀಮಸೇನ್ ಜಿರ್ಲಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರೇ, NCC ಕ್ರೆಡಿಟ್ ವಿದ್ಯಾರ್ಥಿಗಳೇ, ಜಿರ್ಲಿಯವರ ಅಭಿಮಾನಿಗಳೇ ಮತ್ತು ಸಹಕಾರಿ ಸಂಘದಲ್ಲಿ ಕೆಲಸ ಮಾಡುವ ಎಲ್ಲ ಪದಾಧಿಕಾರಿಗಳೇ, ಭಾಳ ನಂಗೆ ಖುಷಿಯಾಗ್ಯದ. ಎರಡು ವಿಷಯ ಇತ್ತು. ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ನಿಮಿತ್ತವಾಗಿ ಮಾನ್ಯ ಜಿರ್ಲಿಯವರು ಎಷ್ಟು ದೊಡ್ಡ ಕಾರ್ಯಕ್ರಮ ಹಾಕಿದ್ದು ನಮಗೆ ಭಾಳ ಆನಂದ ಆಗ್ಯದ. ಬಹುತೇಕ ಸಹಕಾರ ಸಂಘ ಸಲುವಾಗಿ ಭಾಳಷ್ಟು ಜನ ಮಾತಾಡಿದ್ದಾರೆ, ಸೆಕ್ಷನ್ ಇಟ್ಕೊಂಡು ಮಾತಾಡಿದ್ದಾರೆ. ಮಾನ್ಯ ನಮ್ಮ ಆತ್ಮೀಯ ಮಿತ್ರರಾದ ಲಕ್ಷ್ಮಣ್ ಸವದಿಯವರು ಸೆಕ್ಷನ್ ಸಕಟ್ ಹೇಳಿದರು, ಯಾವ್ಯಾವ ಸೆಕ್ಷನ್ ಸರ್ಕಾರ ತಪ್ಪು ಮಾಡಿದ, ಯಾವುದ್ಯಾವುದು. ಈ ದೇಶದೊಳಗೆ ಸಹಕಾರಿ ಚಳವಳಿ ಇಲ್ಲಾಂದರೆ ದೇಶದ ಆರ್ಥಿಕ ದೃಷ್ಟಿಯಲ್ಲಿ ಭಾಳಷ್ಟು ನಾವು ಈ ದೇಶ ಮುಂದಾಗಲಿಕ್ಕೆ ಸಹಕಾರಿ ಸಂಘಗಳು ಭಾಳಷ್ಟು ಅದರಲ್ಲಿ ಹೆಚ್ಚಿನ ಭಾಗ ಅದಕ್ಕೆ ಕಾರಣೀಭೂತರಾಗಿದ್ದಾರೆ. ಸಹಕಾರಿ ಕ್ರೆಡಿಟ್ ಸೊಸೈಟಿ ಇರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಸಹಕಾರಿ ನೂಲಿನ ಕಾರ್ಖಾನೆ ಇರ್ಬೋದು, ಅಥವಾ ಸಹಕಾರಿ ಹಾಲಿನ ಒಕ್ಕೂಟದ ಸಹಕಾರಿ ಸಂಘ ಇರ್ಬೋದು. ಅಂದರೆ ಸಹಕಾರಿ ಸಂಘದೊಳಗೆ ಇಲ್ಲದ್ರೆ ಈ ದೇಶದೊಳಗೆ ಆರ್ಥಿಕವಾಗಿ ನಮ್ಮ ಬೆಳವಣಿಗೆ ಆಗಲಾಗ್ತಿತ್ತು. ಒತ್ತೆ ಕ್ರೆಡಿಟ್ ಸೊಸೈಟಿ ಹುಟ್ಟಿದ ಮೇಲೆ ಈ ದೇಶದೊಳಗೆ ಭಾಳ ಒಂದು ರೆವಲ್ಯೂಷನ್ ಆಯ್ತು ಅಂತ ಅನ್ಬೋದು ನಾನು. ಯಾವ ಬ್ಯಾಂಕ್ನಲ್ಲಿ ನಿಮ್ಗೆ ಸಾಲ ಸಿಗಂಗಿಲ್ಲ, ಯಾಕಂದ್ರೆ ಎಲ್ಲನ ಬ್ಯಾಂಕ್ನಾಗ ನೀವು ಸಾಲ ಕೇಳಕ್ಕೆ ಹೋದ್ರೆ ಸುಮಾರು ನಿಮ್ಮ ಪೇಪರ್ಸು ಕೇಳ್ತಾರೆ, ಭಾಳಷ್ಟು ಕ್ವಶನ್ಗಳು ಕೇಳ್ತಾರೆ. ನಿಮ್ಮದು ಆಸ್ತಿ ಗೀಸ್ತಿ ಎಲ್ಲ ಕೇಳಿದ್ರೂ ನಾವು ಹೆಡ್ ಆಫೀಸ್ ಕಳಿಸಿದ್ದೀವಿ, ಆ ಆಫೀಸ್ ಕಳಿಸೀವಿ, ಅದನ್ನು ಬೋರ್ಡ್ ಮೀಟಿಂಗ್ ಅವಾಗೈತೆ ಅಂತ. ಆದರೆ ಇಲ್ಲಿ ಹಾಗಿಲ್ಲ, ನಿಮ್ಗೆ ಯಾವಾಗ ದುಡ್ಡು ಬೇಕು, ದುಡ್ಡು ರೆಡಿಲಿ ಅವೈಲೇಬಲ್ ಇರುವ ಸಂಸ್ಥೆಗಳು ಇವು. ಯಾವುದಾ? ಇವು ಕ್ರೆಡಿಟ್ ಸಂಸ್ಥೆ. ಮತ್ತು ಯಾರಿಗೆ ಬ್ಯಾಂಕ್ದವ್ರು ಕೊಡೋಂಗಿಲ್ಲ ಅವ್ರಿಗೆ ಈ ಸಂಸ್ಥೆ ಫೈನಾನ್ಸ್ ಮಾಡೋದು ನಾವೆಲ್ಲ ಉದಾಹರಣೆ ನೋಡಿ. ಇದರಿಂದ ಆರ್ಥಿಕವಾಗಿ ಭಾಳಷ್ಟು ಜನರ ಹತ್ರ ಸದುಪಯೋಗ ತೊಗೊಂಡಿದ್ದಾರೆ. ಅದಕ್ಕೆ ನಾನು ಈ ನೇತಾಜಿ ಸುಭಾಷ್ ಚಂದ್ರ ಹುಟ್ಟಾಕಿದ್ದ 25 ವರ್ಷದಿಂದ ಹಾಕಿದ್ದ ಜಿರ್ಲಿ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಸಹಕಾರ ತಳದ ಮೇಲೆ ಕೆಲಸ ಮಾಡಿದ್ರು ಅವರು. ನನಗೆ ಒಂದೇ ಕೆಟ್ಟ ಅನ್ನಿಸ್ತದ, BJP ಒಳಗೆ ಬಂದ ಸಾಧಾರಣ ಅವರು 60 ವರ್ಷ ಆಗಿರಬೇಕು. ಕಾಗವಾಡೆ ಅವ್ರು ನಿಮ್ಮ ಸಲುವಾಗಿ ಹೇಳೋದು, 60 ವರ್ಷ ಆಯಿತು ಕಾರ್ಯಕರ್ತರಾಗಿ ಉಳಿದಿದ್ದಾರು. ಅವ್ರು ಹಿಂದಿನ ನಾವು ಬಂದವರ ನಾವೆಲ್ಲ ಅಧಿಕಾರ ಉಪಯೋಗ ಮಾಡ್ಕೊಂಡಿದ್ದೆವು. ಅದಕ್ಕೆ ದಯವಿಟ್ಟು ಈಗ ಆದ್ರೂ ಇನ್ನೂ ವಯಸ್ಸಾಗಿಲ್ಲ ಅವ್ರಿಗೆ. ಮತ್ತು 2 ಅಭಿಮಾನ ಅವ್ರ ಸಲುವಾಗಿ. ಒಂದು ಕೇಲಿ ಸಂಸ್ಥೆಯ ಮಾಜಿ ವಿದ್ಯಾರ್ಥಿ, ಹೌದಲ್ರಿ ಜರ್ಲಿ? ಅಷ್ಟೇ ಅಲ್ಲ, ಶಿಕ್ಷಕರಾಗಿಯೂ ಕೆಲಸ ಮಾಡಿದ್ದಾರೆ ಲಾ ಕಾಲೇಜ್ದಾಗ. ಅದಕ್ಕೆ ಈಗೆಲ್ಲ ಅಷ್ಟು ಶಿಸ್ತದಿಂದ ಬೆಳೆದಾರೆ. ಅದಕ್ಕೆ ಒಂದು ಸ್ವಲ್ಪ ಅವ್ನಿಗೆ ಆಶೀರ್ವಾದ ಆಗಬೇಕು, ಯಾರು ಬೇಕಾದವರು ಆದರೂ
ಪಾಪ ಅವರೆಲ್ಲ ದುಡಿದು ನಾವು ನೋಡಿದ್ದೇವೆ. ನಾವು ಯಾವಾಗ ಪಾರ್ಟಿಗೆ ಬಂದೆವು, ಇವರು ಸುರೇಶ್ ಅಂಗಡಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ದೊಳಗೆ ಇನ್ನೂ ಇವರು ಅಧಿಕಾರ ಏನೂ ಇಲ್ಲ ಇತ್ತು. ಯಾವುದೇ ಒಂದು ಆಯ್ತನ ಸ್ಟ್ರೈಕ್ ಹಾಕೊಂಡು 6 ಮಂದಿ ಇರೋರು, ಅದ್ರಾಗ ಜಿರ್ಲಿ ಅವರು ಮತ್ತು ಸುರೇಶ್ ಅಂಗಡಿ ಅವರು ಜೆಂಡಾ ಹಿಡೋದು. ಯಾವುದಕ್ಕೂ ಇರಲಿ, ಜೆಂಡಾ ಹಿಡ್ದವ್ರು ಒಂದು 6 ಮಂದಿ ಅವ್ರು ಕಾಣೋರು. ಅಷ್ಟು ಹೋರಾಟ ಮಾಡಿದ್ವಿ ಪಕ್ಷದ ಸಲುವಾಗಿ. ಯಾಕೋ ಪಕ್ಷದವ್ರನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಾರೆ ಕಾಣ್ತದೆ. ಅದಕ್ಕೆ ನೋಡ್ರಿ ಜಿರ್ಲಿ ಅವ್ರು ಇವತ್ತು ಇಲ್ಲಾಂದ್ರೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ನಿಮ್ಮ ಅವ್ರ ಪಕ್ಷದಾಗ ಹೋದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಅಧಿಕಾರ. ಯಾಕೆ ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಕಾಗವಾಡಿ ಅವ್ರಿಗೆ ಕೇಳ್ತಾ ಇದ್ದೀನಿ, ಅನ್ಯಾಯ ಆಗಿದೆ ಅವ್ರಿಗೆ ಸರಿಪಡಿಸ್ಬೇಕಂತ ಕೇಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು 2 ಮಾತು ಮಾತಾಡಲಿಕ್ಕೆ ಮಾಡಿದ ನನ್ನ ಆತ್ಮೀಯ ಗೆಳೆಯರು, ಭಾಳ ಶಿಸ್ತಿನ ಗೆಳೆಯ ಜಿಲ್ಲೆ ಅಂದ. ನನ್ನ ಜೊತೆಗೆ ವೀರಶೈವ ಮಹಾಸಭಾದಲ್ಲಿನೂ ಕೆಲಸ ಮಾಡ್ತಾಯಿದ್ದಾರೆ. ಬಸವೇಶ್ವರ ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ, ಅದಕ್ಕೂ ಅವರು ಮೂಲ ಕಾರಣ ಆಗಿದ್ದಾರೆ. ಅದಕ್ಕೆ ಮಹಿಳಾ ಹಾಸ್ಟೆಲ್ ಮಾಡಿದೆವು, ಬಡ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಲು, ಅದರಲ್ಲಿನೂ ಅವ್ರು ನನ್ನ ಜೊತೆಗೆ ಕೆಲಸ ಮಾಡಿದ್ದು. ಅದಕ್ಕೆ ಶಿಸ್ತಿನ ಮನುಷ್ಯ ಅಂತ ಹೇಳಿದ್ದು ನನಗೆ ಭಾಳ ಆನಂದ ಆಗ್ಯದ. ಅಂಥ ಬ್ಯಾಂಕಿಗೂ ಅವ್ರ ಕೈಯಲ್ಲಿದೆ ಅಂದ್ರೆ ನಕ್ಕಿ ಬ್ಯಾಂಕ್ ಬೆಳೀತದೆ, ಇನ್ನೂ ಹೆಚ್ಚು ಬೆಳೀಲಿ. ಅವರ ಮುಖಂಡತ್ವದಲ್ಲಿ ಬ್ಯಾಂಕ ಬೆಳೆದು ಜನರಿಗೆ ಸಹಕಾರಿ ಜನರಿಗೆ ಅವರಿಗೆ ಯಾವಾಗಲೂ ಸಹಾಯ ಮಾಡಲಿ ಅಂತ ಹೇಳಿ ನನ್ನನ್ನು ಕರೆದು ಎರಡು ಮಾತು ಮಾತಾಡೋದಕ್ಕೆ ಮಾಡಿದ ಅವರಿಗೆ ವಂದನೆ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.